ಇಲ್ಲಿನ ಸ್ಥಳೀಯರು ಏನೇ ಒಳ್ಳೆಯ ಕಾರ್ಯ ಮಾಡಬೇಕು ಅಂತ ಅಂದರೆ ಮೊದಲು ಈ ಕಾರ್ಯಸಿದ್ದೇಶ್ವರ ಸ್ವಾಮಿ ಪೂಜೆ ಮಾಡಿ ನಂತರ ಅವ್ರ ಕೆಲಸಗಳನ್ನ ಮಾಡ್ತಾರೆ. ದೇವಾಲಯದ ಮಹತ್ವ ಏನು ಅಂತಂದರೆ ದೇವಾಲಯ 1100 ವರ್ಷಗಳಷ್ಟು ಹಳೆಯದಾಗಿದ್ದು 9ನೇ ಶತಮಾನದ ಗಂಗರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಿದೆ ಅಂತ ಹೇಳ್ತಾರೆ. ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಮ್ಯಾನ್ ಆಫ್ ಕರ್ನಾಡು. ಇಲ್ಲಿನ ಪ್ರಧಾನ ದೇವರು ಶಿವನ ರೂಪವಾದ ಕಾರ್ಯಸಿದ್ದೇಶ್ವರ ಸ್ವಾಮಿ ಮತ್ತು ಕಾಲಭೈರವ ಸ್ವಾಮಿಯಾಗಿರುತ್ತೆ. ಸಿದ್ದೇಶ್ವರ ಸ್ವಾಮಿ ಮಲೈ ಮಹದೇಶ್ವರ ಸ್ವಾಮಿಯ ಹಿರಿಯ ಸಹೋದರ ಎಂಬ ಸ್ಥಳೀಯ ನಂಬಿಕೆ ಇದೆ. ಇಲ್ಲಿ ಈ ದೇವಾಲಯ ಗಂಗರ ಕಾಲದ ವಿಶಿಷ್ಟ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುತ್ತೆ. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮತ್ತೆ ಕಾರ್ಯಸಿದ್ಧಿಗಾಗಿ ಇಲ್ಲಿ ಭೇಟಿ ನೀಡ್ತಾರೆ. ಪ್ರತಿ ವರ್ಷ ಇಲ್ಲಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಮತ್ತೆ ರಥೋತ್ಸವ ನಡೆಯುತ್ತೆ. ಆ ವೇಳೆ ಸಾವಿರಾರು ಭಕ್ತರು ಸೇರ್ತಾರೆ ಈ ಜಾಗಕ್ಕೆ. ವಿಶೇಷ ಆಚರಣೆ ಏನು ಅಂತಂದರೆ ಜಾತ್ರಾ ಸಮಯದಲ್ಲಿ ಗ್ರಾಮಸ್ಥರು 1 ತಿಂಗಳ ಕಾಲ ಮಹದೇಶ್ವರ ಬೆಟ್ಟಕ್ಕೆ ಹೋಗೋದಿಲ್ಲ ಎಂಬ ವಿಶೇಷ ಸಂಪ್ರದಾಯ ಇದೆ ಇಲ್ಲಿ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಾರ್ಯ ಗ್ರಾಮದ ಬಳಿ ಇರೋ ಈ ಬೆಟ್ಟ ಕಾರ್ಯಸಿದ್ದೇಶ್ವರ ಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಸುಮಾರು 300ರಿಂದ 400 ಮೆಟ್ಲುಗಳಿದೆ. ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಇದೇ ಥರ ಕಂಟೆಂಟ್ ಬೇಕು ಅಂತಾನೆ ನಮ್ಮ ಪೇಜ್ನ ಫಾಲೋ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ.